ಸ್ನೇಹಿತರೆ, ನೀವು ಕಲ್ಲಿನಲ್ಲಿ ನಿರ್ಮಿಸಿರುವಂತಹ ದೇವಸ್ಥಾನ ನೋಡಿರ್ತೀರ. ಕಟ್ಟಡಗಳಲ್ಲಿ ಒಂದು ಸಿಮೆಂಟಿನ ಕಟ್ಟಡದಲ್ಲಿ ದೊಡ್ಡ ದೊಡ್ಡ ಗೋಪುರಗಳನ್ನು ಕಟ್ಟಿ ನಿರ್ಮಿಸಿರುವಂತಹ ದೇವಸ್ಥಾನಗಳನ್ನು ನೋಡಿರ್ತೀರ. ಆದರೆ ಥಿಯೇಟರ್ ರೂಪದಲ್ಲಿ ಕಟ್ಟಿರುವಂತಹ ದೇವಸ್ಥಾನವನ್ನು ಇಡೀ ನಮ್ಮ ಭಾರತದಲ್ಲಾಗಲಿ ಇಡೀ ಪ್ರಪಂಚದಲ್ಲಾಗಲಿ ಯಾವೊಂದು ಊರಲ್ಲೂ ಕೂಡ ಯಾವೊಂದು ಸಿಟಿಯಲ್ಲೂ ಕೂಡ ಈ ಥರದ ದೇವಸ್ಥಾನ ಇಲ್ಲ. ನಾವು ನಿಮಗೆ ಬೆಂಗಳೂರಿನಲ್ಲೇ ಥಿಯೇಟರ್ ರೂಪದಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, ಆ ದೇವಸ್ಥಾನದ ವಿಶೇಷತೆ ಏನು, ಅದರ ಒಂದು ಇತಿಹಾಸ ಏನು, ಯಾಕೆ ಈ ಥರ ನಿರ್ಮಿಸಿದರು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆ 1975 ಅಲ್ಲಿಂದನೂ ನಿಮಗೆ ಕನಸುಗಳು ಬರ್ತಾ ಇದೆ. ಹೌದೌದು. ದೇವಸ್ಥಾನ ಪ್ರತಿಷ್ಠಾಪನೆ ಆದಮೇಲೆ ನೀವು ನಿಮ್ಮೊಬ್ಬರಿಗೆ ಕನಸು ಬರ್ತಾ ಇದೆಯಾ, ಇಲ್ಲ ಎಲ್ಲ ಈ ಬೇರೆ ಇನ್ಯಾರಿಗಾದ್ರೂ ಬರ್ತಾ ಇದೆಯಾ? ನಮಗೆ ಬೇರೆ ಜನಕ್ಕೆ ಈಗ ಇಷ್ಟು ಬಂದಾದ್ರೂ ಹೋಗ್ತೀನಿ ಅಂದ್ಬಿಟ್ಟು ಅವ್ರಿಗೆ ಕನಸಲಾಗಿದೆ. ನಮಗೆ ಈ ಪಾದರಕ್ಷೆಗಳು ವೆಂಕಟೇಶ್ವರ ದೇವರು ಕನಸಲ್ಲಿ ಹೇಳೋದಕ್ಕೋಸ್ಕರ ಈ ಪಾದರಕ್ಷೆಗಳು ಯಾವ ರೀತಿ ಹೇಳಿದ್ರೆ ಅದೇ ರೀತಿಯಾಗಿ ಕಳಿಸಿಟ್ಟಿರ್ತೀವಿ ನಾವು. ದೇವರು ರಾಮರೂಪ ಆನೆ ವಾಹನ ಕನಸಲ್ಲಿ ಹೇಳೋದಕ್ಕೋಸ್ಕರ 9 ಅಡಿ ಎತ್ತರದಲ್ಲಿ ಮತ್ತು ಆನೆ ವಾಹನ ರಾಮರೂಪದಲ್ಲಿ ಮಾಡಿಸಂತ ಹೇಳೋದಕ್ಕೋಸ್ಕರ ಈ ರೀತಿ ವಿಗ್ರಹವನ್ನು ಮಾಡಿಸಿರೋದು ಶನಿಮಾತ್ಮ ದೇವರನ್ನು. ಕನಸಾಗಿದ್ದಕ್ಕೋಸ್ಕರ ಗಣಪತಿ ದೇವರನ್ನು ಫಸ್ಟ್ ಪ್ರತಿಷ್ಠಾಪನೆ ಮಾಡಿದ್ರು 90ನೇ ಇಸ್ವಿಯಲ್ಲಿ.